ಮೊಬೈಲಾಗೆಲ್ಲ ನಾನ್ ವೆಜ್ ವಿಡಿಯೋಗಳು ನೋಡಿ ಚಿನ್ನಂಗಾಗ್ತೈತೆ ಅವಾಗಲೇ ಚಿಕನ್ ಮಟನ್ ಅಂತಂದರೆ ನಮಗೆ ಮನ್ಸಿಗೆ ಕೂಡ ಬರಲ್ಲಮ್ಮ. ಮಾತಾಡ್ಬೇಕಲ್ಲ ಯಾರೇ ಆಗಿರಲಿ. ಅರವಿಂದ ಈ ಮಂತು ಸುಮಾರು ಅಂದರೆ ಎಷ್ಟು 10,000 12,000 ವೇಸ್ಟ್ ಖರ್ಚಾಗಿರೋದು ನಮ್ಮದು. 14,000 ವೇಸ್ಟ್ ಖರ್ಚು. ನಾವು ಊಹೆನೇ ಮಾಡಿರಲಿಲ್ಲ ಇದಕ್ಕೆಲ್ಲ ಹೋಗುತ್ತೆ ಅಮೌಂಟ್ ಅಂತಂದು. ನನಗೆ ಬೇಡ ತಿನ್ರಪ್ಪ ನೀವು. ಹಲೋ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ನನ್ನ ತಮ್ಮ ಎದ್ದಿದ ತಕ್ಷಣ ಈಗ ಹಾಲು ಕರಿತಾವನೆ. ನಾನು ಹಾಲು ತೊಗೊಂಡು ಬರೋಣ ಅಂದರೆ ತೊಗೊಂಡು ಬರೋಕ್ಕೆ ಹೋಗೋಕ್ಕೆ ನಾನು ಬೆಳಿಗ್ಗೆನೇ ಹೊರಗಡೆ ಕೆಲಸ ಸ್ವಲ್ಪ ಮುಗಿಸಿರ್ತೀನಿ. ಅಂದರೆ ಕಸ ಹೊಡೆಯೋದಂತೆ, ಏನಾದರೂ ಅದು ಈಚೆ ಕಡೆ ತೊಳೆದಿದ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಈ ರೀತಿ ಕೆಲಸಗಳು ನಾನು ಸ್ವಲ್ಪ ಅರ್ಧ ಮಾಡಿರ್ತೀನಿ ಆಗಲೇ. ಸೊ ಈಚೆ ಕಡೆದು ಕಸ ಎಲ್ಲ ಹೊಡೆದೆ ಮತ್ತು ಬಟ್ಟೆ ಎಲ್ಲ ವಾಷಿಂಗ್ ಮಿಷನ್ಗೆ ಹಾಕೋಕ್ಕೆ ಅಂತಂದು ಒಂದು ಕಡೆ ಎಲ್ಲ ಜೋಡಿಸಿಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪನೂ ಹಾಕಿದೆ, ಇನ್ನೊಂದು ಸ್ವಲ್ಪ ಇದೆ ಹಾಕುವಂಥದ್ದು. ಅಷ್ಟರಲ್ಲಿ ವ್ಲಾಗ್ನ ಶುರು ಮಾಡೋಣ. ಇನ್ನು ಬೆಳಿಗ್ಗೆಯಿಂದನೇ ಶುರು ಮಾಡಿದ್ರೇ ವ್ಲಾಗು, ಮತ್ತು ನಾವು ಯಾವಾಗಲೂ ಮಧ್ಯಾಹ್ನ ಹಂಗೆ ಶುರು ಮಾಡಿದ್ರೆ ಅರ್ಧಂಬರ್ಧ ಆಗೋಗುತ್ತೆ. ವ್ಲಾಗ್ ಕಂಟಿನ್ಯೂ ಆಗಿ ಸಿಗಲ್ಲ ವ್ಲಾಗು. ಸೊ ಹಂಗಾಗಿ ಒಂದು ಬ್ಯಾಚ್ ಹಾಕಿದ್ದೆ ನಾನು ಆಗಲೇ, ಬಟ್ಟೆ ತೆಗೆದಾಕಿದ್ದೀನಿ ನೋಡಿ. ನಾನು ಡೈಲಿ ಹೇಳೋ ಪ್ರಕಾರನೇ ಬೆಳಿಗ್ಗೆನೇ ನೀರು ಬಿಟ್ಟಿದ್ರು, ಹಾಗಾಗಿ ನೀರು ಇಟ್ಕೊಂಡು 2 ಬಕೆಟ್ಸಲ್ಲಿ ಈಗ ಜಾಲಿಸ್ಬಿಟ್ಟು ಒಂದು ಬ್ಯಾಚ್ ಹಾಕ್ಬಿಟ್ರೆ ಇನ್ನೊಂದು ಬ್ಯಾಚ್ ಬೇಕಾದ್ರೆ ತೊಟ್ಟಿ ಡ್ರಮ್ಮಲ್ಲಿರೋದು ಬಳಸ್ಕೋಬೋದು ಅಂತಂದು. ಯಾಕಂದರೆ ನಾನು ಎದ್ದೇಳೋ ಅಷ್ಟರಲ್ಲಿ ಆಗಲೇ ಒಂದು 1/2 hour ಆಗಿರುತ್ತೆ ನೀರು ಬಿಟ್ಬಿಟ್ಟು. ಬೆಳಿಗ್ಗೆ ಟೈಮ್ ಗೊತ್ತಿಲ್ಲ, ಈ ಚಳಿಗೇನೋ ಗೊತ್ತಿಲ್ಲ ಆಗಲಿ ಎದ್ದೇಳೋಕ್ಕೆ ಆಗಲ್ಲ. ಸೊ ಅವಾಗೆಲ್ಲ 5 ಗಂಟೆಗೆ ಎದ್ಬಿಟ್ಟು ಕೆಲಸಗಳು ಶುರು ಮಾಡ್ತಾಯಿದ್ದೆ. ಈಗ 6 ಗಂಟೆ ಅಲ್ಲ 6:30 ಆದ್ರೂ ಎದ್ದೇಳೋಕ್ಕೆ ಮನಸ್ಸೇ ಬರಲ್ಲ. ಸುಮ್ಮನೆ ಬೆಡ್ಶೀಟ್ ಹೊತ್ಕೊಂಡು ಹಂಗೆ ಬೆಚ್ಚಗೆ ಮಲ್ಕೊಬೇಡ ಅಂತ ಅನಿಸ್ತಾ ಇರುತ್ತೆ. ಆದ್ರೂ ಎದ್ದೇಳಬೇಕಲ್ವಾ. ಸೊ ಕೆಲಸಗಳೆಲ್ಲ ಮುಗಿಸ್ಬೇಕು ಅಂದರೆ ನಾವು ಬೇಗ ಎದ್ದೇಳಲೇಬೇಕಾಗುತ್ತೆ. ಹಾಗಾಗಿ 6 ಗಂಟೆ 6:30ಗೆ ಎದ್ದೇಳ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಅದಕ್ಕೆ ಸ್ವಲ್ಪ ಅಡುಗೆ ಕೆಲಸಗಳೆಲ್ಲ ಸ್ವಲ್ಪ ಲೇಟ್ ಆಗ್ತಾಯಿದೆ. ಇನ್ಮೇಲೆ ಆ ರೀತಿ ಆಗಬಾರ್ದು ಅಂತ ಅಂದ್ಕೊತೀನಿ. ನೈಟ್ ಮಲಗಬೇಕಾದ್ರೆ ಮತ್ತು ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ. ಇದು ಎಲ್ಲರ ಮನೆಯಲ್ಲೂ ಇದ್ದಿದ್ದೆ. ಈ ಚಳಿಗಾಲದಲ್ಲಿ ಮಾತ್ರ ಎದ್ದೇಳೋಕ್ಕಾಗಲ್ಲ. ಆದ್ರೂ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗಬೇಕು ಟೈಮ್ ಟು ಟೈಮ್ ಊಟ ಮಾಡಿಬಿಟ್ಟು ಅಂದರೆ ನಾವು ಎದ್ದೇಳಬೇಕಾಗುತ್ತೆ. ಈಗ 2 ಬಕೆಟ್ಸ್ಗೆ ಇಟ್ಕೊಂಡು ನಾನು ಸ್ವಲ್ಪ ಹೊತ್ತು ನಲ್ಲಿ ಹಂಗೆ ಆಫ್ ಮಾಡಿದೆ. ಈಗ ಅವನ್ನೆಲ್ಲ ಜಾಲಿಸಿ ಒಂದು ಕಡೆ ಹಾಕ್ಬಿಟ್ಟು ಮತ್ತು ಇನ್ನೊಂದು ಬ್ಯಾಚ್ ಹಾಕೋಣ ಅಂತ ನೀರು ತಂದಾಕ್ತಾಯಿದ್ದೀನಿ ವಾಷಿಂಗ್ ಮಿಷನ್ಗೆ. ಇದು ತೊಗೊಂಡಿರೋದ್ರಿಂದ ನಿಜವಾಗ್ಲೂ ನಂಗೆ ತುಂಬ ಹೆಲ್ಪ್ ಆಗಿದೆ. ಇದಿಲ್ಲ ಅಂದಿದ್ರೆ ಇನ್ನೂ ಎಷ್ಟು ಕಷ್ಟಪಡಬೇಕಾಗಿತ್ತು ನಾನು. ಅಂದರೆ ಕಷ್ಟ ಅಂದರೆ ಏನೋ ಇವರು ಯಾರೂ ಮಾಡದೇ ಇರೋದು ಮಾಡ್ತಿದ್ದಾರೆ ಅಂತ ಅಂದ್ಕೊತಾರೆ ಸ್ವಲ್ಪ ಜನ. ಸೊ ನಾವು ಈ ಥರ ಅಂದರೆ ಪ್ರಮೋಷನ್ಗೆ ಹೊರಗಡೆ ಹೋದಾಗ ಸೊ ಅದು ಏನಿಲ್ಲ ಅಂದರೂ ಒಂದು 4-5 ವೀಡಿಯೋಸು ನಮಗೆ ಕಂಪಲ್ಸರಿ ಡೈಲಿ ಬಂದಾಗ ಆವಾಗ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಅಷ್ಟು ಬಿಟ್ಟರೆ ಕಷ್ಟ ಅಂದರೆ ಆ ಥರ. ಸೊ ವೀಡಿಯೋಸ್ ಮಾಡೋರಿಗೆ ಗೊತ್ತಿರುತ್ತೆ ಆ ವೀಡಿಯೋಸಿಂದ ಎಷ್ಟು ವರ್ಕ್ ಇರುತ್ತೆ ಮತ್ತು ಅದಕ್ಕೆ ಎಷ್ಟು ಟೈಮ್ ಕೊಡಬೇಕಾಗುತ್ತೆ ಮತ್ತು ಮನೆ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕಾಗುತ್ತೆ. ಅದರಲ್ಲಿ ಸ್ಯಾರಿ ಬಿಸ್ನೆಸ್ ಬೇರೆ. ಸೊ ಇಷ್ಟೆಲ್ಲನೂ ನನಗೆ ಸ್ವಲ್ಪ ಕಷ್ಟನೇ ಅನ್ನಿಸ್ತಾ ಇದೆ. ಹಾಗಾಗಿ ಆ ಥರ ಕಷ್ಟ ಅಂತ ಹೇಳ್ತಾಯಿದ್ದೀನಿ. ಟೈಮ್ ನನಗೆ ಸಾಕಾಗ್ತಾ ಇಲ್ಲ ಎಷ್ಟು ಟೈಮ್ ಇದ್ರೂ. ಸೊ ಇದನ್ನು ನಾನು ಕಷ್ಟ ಅಂತ ಹೇಳಿದ್ದು. ಅದು ಬಿಟ್ಟು ಏನೋ ಕೂಲಿ ಕೆಲಸಕ್ಕೆ ಹೋಗ್ತಿದ್ದೀನಿ, ಸೊ ಇಲ್ಲ ಯಾರೂ ಮಾಡದೇ ಇರೋಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಅನ್ನೋ ಆ ರೀತಿ ಹೇಳ್ತಾ ಇಲ್ಲ ನಾನು. ನನಗಿಂತಲೂ ತುಂಬ ಕಷ್ಟಪಡೋರು ಇದ್ದಾರೆ. ಹೇಳೋದ್ರಲ್ಲಿ ನನಗೆ ಟೈಮ್ ಇರ್ತಾ ಇಲ್ಲ. ಸೊ ಹಂಗಾಗಿ ಅದೊಂದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ನನಗಷ್ಟೇ. ಸೊ ಈಗ ಉಳಿಕೆ ಆಗಿರೋ ಬಟ್ಟೆ ಎಲ್ಲ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರದ್ದು ಸ್ವಲ್ಪ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ತೊಳೆದತ್ತ ಒಣ ಹಾಕ್ಬಿಟ್ರೆ ಸೊ ಈ ಬಟ್ಟೆಗೆ ತೊಳೆಯೋದು ಇವತ್ತಿನ ಕೆಲಸ ಮುಗಿಯುತ್ತೆ. ಡೈಲಿ ಸ್ವಲ್ಪ 2 ಬ್ಯಾಚ್ ತೊಳಿತಾ ಇದ್ದೀನಿ. ಹಂಗಾಗಿ ಬಟ್ಟೆಗಳು ಸ್ವಲ್ಪ ಜಾಸ್ತಿನೇ ಇರುತ್ತೇಳಿ ನಮ್ಮ ಮನೆಗೆ. ಡೈಲಿ ತೊಳೆದ್ರೂ ಇರುತ್ತೆ ಬಟ್ಟೆ. 2-3 ದಿನ ನಾನು ವೀಡಿಯೋಸ್ ಮೇಲೆ ಹೊರಗಡೆ ಹೋದಾಗ ಆವಾಗ ಬಟ್ಟೆ ಸ್ಟಾಪ್ ಮಾಡಿರ್ತೀನಿ ತೊಳೆಯೋದು. ಆವಾಗ ಸ್ವಲ್ಪ ಜಾಸ್ತಿ ಬಿದ್ದುಬಿಡುತ್ತೆ ಅಷ್ಟೇ. ಹಾಗೆ ಅದೊಂದು ಬ್ಯಾಚ್ ಇತ್ತಲ್ಲ ಅದನ್ನು ಈಗ ಜಾಲಿಸಿ ಒಣ ಹಾಕೋಣ ಅಂತಂದು ಈಗ ಬಂದೆ. ಮತ್ತು ಇಷ್ಟರಲ್ಲಿ ನಾನು ಟೀ ಮಾಡ್ಕೊಂಡು ಕುಡಿದು ಹೊರಗಡೆದೆಲ್ಲ ಕಸ ಹುಡುಗಿ ಬಟ್ಟೆ ತೊಳೆದು ನಮ್ಮ ಮನೆಯವ್ರಿಗೂ ಕೊಟ್ಟು ಟೀ ನಾನು ಕುಡ್ಕೊಂಡು ಬಂದೆ. ಸೊ ಇಷ್ಟು ಕೆಲಸ ಮುಗಿಸ್ದೆ ಹಾಲು ತೊಗೊಂಡು ಬಂದು. ಆಮೇಲೆ ಇವತ್ತು ಒಂದು 10 ಗಂಟೆಗೆ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅವ್ರು ನಿನ್ನೆಯಿಂದನೇ ಕಾಲ್ ಮಾಡ್ತಾಯಿದ್ರು. ಸೊ ಇನ್ನೂ ಒಂದು 3-4 ಪೆಂಡಿಂಗ್ ಇದೆ. ಆದ್ರೂ ಅವ್ರಿಗೆ ಓಕೆ ಸರ್ ಮಾಡಿಕೊಡ್ತೀನಿ ಇವತ್ತಂತ ಹೇಳಿ ಆ ಪ್ರಮೋಷನ್ಗೆ ಬೇಕಾಗಿರುವಂಥದ್ದು ಸ್ವಲ್ಪ ಎಲ್ಲ ಶೂಟ್ ಮಾಡ್ಕೊಂಡೆ ಆಗಲೇ. ಅದನ್ನು ಶೂಟ್ ಮಾಡಿ ಮತ್ತು ಯೂಟ್ಯೂಬ್ಗೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ವಾ. ಸೊ ಹಂಗಾಗಿ ಯೂಟ್ಯೂಬ್ ವೀಡಿಯೋಗೆ ವ್ಲಾಗ್ಗೆ ಅಂತಂದು ಹೇಳ್ಬಿಟ್ಟು ಇದನ್ನು ಶೂಟ್ ಮಾಡ್ಕೊತಾ ಇದ್ದೀನಿ. ಟ್ರೈಪಾಡ್ಗೆ ಮೊಬೈಲ್ ಹಾಕಿದ್ದೀನ ಮುಗೀತು. ಅದು ಡೇ ಫುಲ್ಲು ಅದರಲ್ಲೇ ಇರಬೇಕಾಗುತ್ತೆ. ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಮಾತ್ರ ತೆಗಿತೀನಿ ಅಷ್ಟೇ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಟ್ರೈಪಾಡಲ್ಲೇ ಇರುತ್ತೆ ಮೊಬೈಲು. ಯಾಕಂದರೆ ನಾವೇನು ಕೆಲಸ ಮಾಡಿದ್ರು ಈಗ ನಮ್ಮ ಮನೆಯವರು ಮನೇಲಿದ್ದರೆ ಮಾತ್ರ ವೀಡಿಯೋ ಶೂಟ್ ಮಾಡಿಕೊಡ್ತಾರೆ. ಅವ್ರು ಇಲ್ಲ ಅಂದರೆ ನಾನೇ ಶೂಟ್ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದೂ. ಹಾಗಾಗಿ ಒಂದೊಂದು ಸಾರಿ ಮಿಸ್ ಆಗಿ ಶೂಟ್ ಆಗಿರಲ್ಲ, ಒಂದೊಂದು ಸಾರಿ ಶೂಟ್ ಆಗಿದ್ದರೂ ಅರ್ಧಂಬರ್ಧ ಶೂಟ್ ಆಗಿರುತ್ತೆ. ಸೊ ಹಂಗೆ ಯಾರಾದರೂ ಒಬ್ಬರು ವೀಡಿಯೋ ಕವರ್ ಮಾಡೋಕ್ಕಿದ್ರೇ ಚೆಂದ, ಅಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ. ಟ್ರೈಪಾಡು ಅದು ಇದು ಅಂತ ಬಳಸ್ತಾ ಹೋದರೆ ಅದೊಂದು ಸ್ವಲ್ಪ ಲೇಟೇ ಆಗುತ್ತೆ ಎಲ್ಲನೂ. ವೈಟ್ ಬನೀನ್ಸ್ ಅಂತೆ ವೈಟ್ ಬಟ್ಟೆಗಳು ತುಂಬಾ ಇತ್ತು. ಅವನ್ನೆಲ್ಲ ಒಂದು ಬ್ಯಾಚ್ ಹಾಕಿದ್ದೆ ನಾನು. ಅದಕ್ಕೆ ಅವನ್ನ ಎಲ್ಲ ತೊಳೆದು ಹಾಕ್ತಾಯಿದ್ದೀನಿ, ಅಂದರೆ ಜಾಲ್ಸ್ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಹೊಸ ಬಟ್ಟೆಗಳಿದ್ದಾವೆ, ಅವೆಲ್ಲ ಕೈಯಲ್ಲೇ ವಾಶ್ ಮಾಡ್ತೀನಿ, ವಾಷಿಂಗ್ ಮಿಷನ್ಗೆ ಹಾಕಲ್ಲ. ನಮ್ಮ ಮನೆಯವ್ರಿಗೂ ಅಷ್ಟೇ ನನಗೂ ಅಷ್ಟೇ ಸ್ವಲ್ಪ ಹೊಸ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷನ್ಗೆ ಹಾಕೋಕ್ಕೆ ಇಷ್ಟಪಡಲ್ಲ. ಸೊ ಹ್ಯಾಂಡ್ ವಾಶ್ ಮಾಡಿಬಿಡ್ತೀನಿ.
ಹಂಗಾಗಿ ಇದು ಡೈಲಿ ವೇರ್ ಬಟ್ಟೆಗಳು ಮಾತ್ರ ವಾಷಿಂಗ್ ಮಿಷನ್ಗೆ ಹಾಕ್ಕೊಳ್ಳೋದು. ಎರಡೂ ಕಡೆ ಜಾಲಿಸ್ಬಿಟ್ಟು ಈಗ ಹೊಸ ನೀರು ಇಟ್ಕೊಂಡು ಮತ್ತೆ ಜಾಲ್ಸೋಣ ಅಂತಂದು. ಸೊ ಇಷ್ಟೆಲ್ಲ ಕೆಲಸಗಳು ಮುಗಿಸಿ ಮತ್ತೆ 9 ಗಂಟೆ ಅಷ್ಟರಲ್ಲೇ ಟಿಫನ್ನು ರೆಡಿಯಾಗಿರಬೇಕು. ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ, ಬೇಗ ಆಗುತ್ತೆ. ಮತ್ತು ಟೈಮ್ ಇಲ್ಲದೆ ಇದ್ದಾಗ ಈ ಥರ ಟಿಫನ್ಗಳೇನಾದರೂ ಮಾಡಿಬಿಡ್ತೀನಿ. ಟೈಮ್ ಇದ್ದಾಗ ಡೈರೆಕ್ಟ್ ಅಡುಗೆನೇ ಮಾಡಿಬಿಡ್ತೀನಿ. ನಮ್ಮ ಮನೇಲೇನೋ ಅಡುಗೆನೇ ಬೇಕು, ತಿಂಡಿನೇ ಬೇಕು ಅಂತ ಏನಿಲ್ಲ, ಏನು ಮಾಡಿದ್ರೆ ಅದು ತಿಂತಾರೆ. ಹಂಗಾಗಿ ಅದೊಂದು ಬೆನಿಫಿಟ್ ನನಗೆ. ಟೈಮ್ ಇಲ್ಲದೆ ಇದ್ದಾಗ ನನಗೆ ಏನು ಇಷ್ಟನೋ ಅದು ಮಾಡಾಕ್ಬಿಡ್ತೀನಿ ಬೇಗ ಟಿಫನ್ನು. ಟೈಮ್ ಇದ್ದಾಗ ಮುದ್ದೆ, ಸಾಂಬಾರು, ಅನ್ನ ಈ ರೀತಿ ಮಾಡ್ತಾಯಿರ್ತೀನಿ. ಸೊ ನೋಡಿ, ಮೊನ್ನೆಯಿಂದ ತೊಳಿತಾ ಇದ್ದೀನಿ. ನಮ್ಮ ಮನೆಯವ್ರ ಬಟ್ಟೆ ಅಂತೂ ಕಡಿಮೆನೇ ಆಗ್ತಾಯಿಲ್ಲ. ಆ ಊರಂತೂ ಸುಮ್ಮನೆ ಬಿಟ್ಟು ಬಿಸಾಕ್ತಾ ಇರ್ತಾರೆ. ಹಂಗೆ ಬಟ್ಟೆ ಎಲ್ಲ ತೊಳೆದು ಮತ್ತೆ ಟಿಫನ್ ಮಾಡಿ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲ, ನೆನ್ನೆ ಕೇಳಿದ್ರೆ ನಾವಿಂದ ನನಗೆ ಮೊಬೈಲಾಗೆಲ್ಲ ನಾನ್ ವೆಜ್ ವೀಡಿಯೋಗಳು ನೋಡಿ ಚಿನ್ನಂಗೆ ಆಗ್ತೈತೆ ಅವಾಗಲೇ, ಚಿಕನ್ನು ಮಟನ್ನು ಅಂತಂದರೆ ನಮಗೆ ಮನ್ಸಿಗೆ ಕೂಡ ಬರಲ್ಲಮ್ಮ ಅಂತಾನೆ. ಇವಾಗ ನೋಡ್ರೆ ಏನೋ ಆಮ್ಲೆಟ್ ಹಾಕ್ತಾರೇನ, ತಿನ್ಬೇಕು. ಹಿಂಗೆ ಇರೋದು ಮಾತಾಡ್ಬೇಕಲ್ಲೇ, ಯಾರೇ ಆಗಿರಲಿ ಅರವಿಂದ. ಹಿಂಗೆ ನಾಟಕ ಮಾತುಗಳು ನಾವು ಇರೋದು ಹೇಳ್ಬಿಟ್ಟು ಬಯಸ್ಕೊಂತೀವಿ. ಯಪ್ಪ ಹಂಗಲ್ಲ, ತಿಂತಾನೆ. ಇವಾಗ ಮಾಡಿಕ್ಕಿದ್ರೆ ಚಿಕನ್ನು ಬೇಕು, ಮಟನ್ನು ಬೇಕು, ಎಲ್ಲ ಬೇಕಾದ್ರೆ ಹೇಳಲ್ಲ. ನಮಗೆ ಮನ್ಸಿಗೆ ಕೂಡ ಬರಲ್ಲ ಅಂತಾನೆ. ಇವಾಗ ನೋಡಿದ್ರೆ ನಾವು ಸುಮ್ಮನೆ ಇದ್ದೀವಿ, ನಾವು ಕೇಳೋರೆ ಸುಮ್ಮನೆ ಇದ್ದೀವಿ. ಯಪ್ಪ ಏನೋ ಆಮ್ಲೆಟ್ ಹಾಕ್ತಾರೆ ನೋಡ್ಕೊಬರ್ರಂಗೆ. 48 ದಿನ ಪೂಜೆ ಆಗೋವರೆಗೂ ಆಮ್ಲೆಟು ಇಲ್ಲ, ಚಿಕನ್ ಇಲ್ಲ, ಮಟನ್ನು ಇಲ್ಲ. ಅದಾದಮೇಲೆ ಕೋಳಿ ಅಂಗಡಿ ಮುಂದೆ ಕ್ಯೂ ನಿಂತ್ಕೊಳ್ರಿ ನಿಮ್ಮ ಊರವರೆಲ್ಲ, ರಂಗಸೌಂದ್ರದವರೆಲ್ಲ ಹೋಗ್ಬಿಟ್ಟು. ಎಷ್ಟು ಜನ ಇರ್ತಾರಲ್ಲ, ನಾನು ಯಾರು ಯಾವತ್ತು ತಿಂಬ ಚಿಕನ್ನು ಮಟನ್ನು. ಎಲ್ಲರ ಮನೆಗೂ ನಾವತ್ತು ನಿಮ್ಮ ಮನೆಗೆ ಯಾಕೆ ಮಾಡಿಸ್ತೀನಿ ನಾನು. 200 ರೂಪಾಯಿ ಇಸ್ಕೊಂಡೋಗಿ ತಿಂದು ಬಂದ್ರೆ ನಾವು ಮನೆಗಿರೋರು. ಮನೆಗೆ ಯಾಕೆ ಮಾಡಿಸ್ತೀವಿ ಅಂದರೆ 200 ರೂಪಾಯಿ ಇಸ್ಕೊಂಡೋಗಿ ತಿಂದು ಬರ್ತೀನಿ ಅಂತ. ಇಂಥ ಮಕ್ಳು ಹುಟ್ಟಬೇಕು ಎಲ್ಲರಿಗೂ. ಹೋಗಿ ಅದಕ್ಕೆ ಆ ಗೋಬಿ ತಗೊಂಡು ಬಾ. ನೀನು 20 ರೂಪಾಯಿ ತಕ. ಯಾರು ಬೈಕ್ ಬಂತು. ಇವತ್ತು ಅವ್ರದ್ದು ಫುಲ್ ಜೋರಾಗೈತು ಉರ್ಮೆ ಎಷ್ಟೊತ್ತಿಗೆನೆ. ಗುಡ್ಡೆಕ್ತಿದೀಯನ ಕುತ್ಕೊಂಡು. ಇವಾಗ ಗೋಬಿ ಅಂತಿದ್ರೆ ಗೋಬಿ ತಂದು ಕೊಟ್ಟಿರ್ಬೇಕು, ಟೈಮ್ ಟು ಟೈಮ್ ಪಾಲಿಸ್ಬೇಕಲ್ಲಿ. ಈ ಮಂತು ಸುಮಾರು ಅಂದ್ರೆ ಎಷ್ಟು, 10,000 12,000 ವೇಸ್ಟ್ ಖರ್ಚಾಗಿರೋದು ನಮ್ದು. 14,000 14,000 ವೇಸ್ಟ್ ಖರ್ಚು. ನಾವು ಊಹೆನೆ ಮಾಡಿರ್ಲಿಲ್ಲ ಇದಕ್ಕೆಲ್ಲ ಹೋಗುತ್ತೆ ಅಮೌಂಟ್ ಅಂತಂದು, ಅಷ್ಟು ಖರ್ಚಾಗೈತೆ. ಗಾಡಿ ಸರ್ವಿಸ್ ಅಂತ, 2 ವೀಲರ್ ಸರ್ವಿಸ್ ಅಂತ 4,000. ನನ್ನ ಹಾಸ್ಪಿಟ್ಲಿಗೆ 2,000, 6,000 ಹೋಯ್ತು. ಅರವಿಂದ್ ನನಗೆ ಟೂರ್ ಫೀಸ್ ಬಂದ್ಬಿಟ್ಟು 2,200 ಫೀಸ್ ಕಟ್ಟಿರೋದು, 2,000 ಖರ್ಚಿಗೆ ಕೊಟ್ಟಿರೋದು. ಅಲ್ಲಿಗೆ 4,200. ಎಷ್ಟಾಯ್ತಲ್ಲ, 6,000, ಇದೊಂದು 4,200, 10,200. ಇನ್ನು ಅದೆಷ್ಟು ಖರ್ಚು? ನಿನ್ನ ಹಾಸ್ಪಿಟ್ಲಿಗೆ 500 ಅಲ್ಲ? ಅಷ್ಟೇ. ನನ್ನ ಹಾಸ್ಪಿಟ್ಲಿಗೆ ಅಲ್ಲ, ನಾನು ತೋರಿಸ್ಕೊ ಬಂದಿರೋದಕ್ಕೆ. ನಿನ್ನ ಹಾಸ್ಪಿಟ್ಲ್ ಅಲ್ಲಪ್ಪ, ನಮ್ಮ ಹಾಸ್ಪಿಟ್ಲ್ ಜಾಸ್ತಿ, ನಮ್ಮ ಹಾಸ್ಪಿಟ್ಲ್ ಕಮ್ಮಿ. ನೀನ್ ತೋರಿಸಿದ ಹಾಸ್ಪಿಟ್ಲ್ಗೆ ಆಗ್ಲಿ 500 ರೂಪಾಯಿ ನಿಂದು, ನಮ್ದು 2,000 ಆಯ್ತು. ನನಗೆ ಅಂದ್ರೆ ಇಮ್ಯುನಿಟಿ ಪವರ್ ಕಡಿಮೆ ಐತೆ, ನನಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಮೈಂಡ್ ಕೂಡ ವೀಕ್ ಮೈಂಡ್ ಅಲ್ಲ, ನನ್ನ ಬಾಡಿ ಆಗ್ಲೇ ಊಟದಾಗಿಂದ ನನ್ನ ಕೈಲಿ ಆಗಲ್ಲ. ನಾನು ಇರೋದು ಹೇಳ್ತೀನಿ, ನಾನು ಇಲ್ದೇ ಇರೋದೆಲ್ಲ ನಾನು ಸ್ಟ್ರಾಂಗ್ ಅಂತಂದು ಹೇಳಿ ವೀಕ್ ಪರ್ಸನ್ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಳಕ್ ಹೋಗಲ್ಲ. ಸೊ ನನ್ನ ಕೈಲಿ ಸ್ವಲ್ಪ ಕೆಲಸ ಮಾಡೋದು ಅಷ್ಟಕ್ಕಷ್ಟೇ. ಸ್ವಲ್ಪ ಚೆನ್ನಾಗಿ ಹುಷಾರಿಲ್ದೇ ಆದಾಗ ತಡ್ಕೊಳಕ್ಕೂ ಆಗಲ್ಲ ನನ್ನ ಕೈಲಿ. ಅದಕ್ಕೆ ಡಾಕ್ಟ್ರು ನೋಡ್ತಾರೆ, ಸುಸ್ತಾಗಿರ್ತೀನಿ. ಅದಕ್ಕೆ ಬಾಟ್ಲ್ ಹಾಕ್ತೀನಮ್ಮ, ಸ್ವಲ್ಪ ಎನರ್ಜಿ ಬರುತ್ತೆ. ಅದು ಸರಿ ಅಂತಂದು ಆಯ್ತಂತ ಬಾಟ್ಲ್ ಹಾಕ್ಸ್ಕೊಂಡೆ. ಇಂಜೆಕ್ಷನ್ನು ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದಕ್ಕೆ ಒಂದು 2,000 ಆಯಿತು. ಅದ್ರ ಜೊತೆಗೆ ಹಣ್ಣು ತೊಗೊಂಡು ಬಂದೆ, ಅದಕ್ಕೆ ಎಲ್ಲ ಸೇರಿ 2,000 ಆಗಿತ್ತು. ಬರೀ ಹಾಸ್ಪಿಟ್ಲಿಗೆ 2,000 ಆಗಿಲ್ಲ. ಅದಕ್ಕೆ ವೇಸ್ಟ್ ಖರ್ಚು ಇಷ್ಟ ಆಗೈತೆ. ಒಂದು 10,500, 600, 700, ಇನ್ನೇನು 300 ಕಡಿಮೆ 11,000 ಇಷ್ಟು ಹೋಗೈತೆ. ಈ 11,000 ಇದ್ದಿದ್ರೆ ನನಗೆ 1 ಮಂತ್ ಗಾಡಿ EMI ಕಟ್ಬೋದಾಗಿತ್ತು. ಸೊ ಹಂಗಾಗಿ ವೇಸ್ಟ್ ಖರ್ಚು ಇಷ್ಟ ಆಯಿತು. ಆದಷ್ಟು ಕ್ಯಾಲ್ಕುಲೇಷನ್ ಅನ್ನೋದು ಇರಬೇಕು ಜೀವನದಲ್ಲಿ. ಮನೇಲಾಗಿರ್ಬೋದು, ರೆಂಟ್ಗೆ ಇಷ್ಟಂತೆ, ತಿನ್ನೋಕ್ಕಿಷ್ಟು, ಚೀಟಿಗಳಿಗಿಷ್ಟು. ನಮಗೆ ಉಳಿತಾಯ ಅನ್ನೋದಕ್ಕಿಂತಲೂ ಹೋಗೋದೇ ಜಾಸ್ತಿ ನಮ್ಮ ಮನೆಯಲ್ಲಿ. ಯಾಕಂದರೆ ಸ್ವಲ್ಪ ಸಾಲಗಳೆಲ್ಲ ಅವಲ್ಲ, ಆ ಚೀಟಿಗಳೆಲ್ಲ ಸಾಲಗಳು ಕಟ್ತಾ ಇದೀವಿ. ಚೀಟಿಗಳಂದ್ರೆ ಸ್ವಲ್ಪ ಜನ ಏನಂತ ತಿಳ್ಕೊಬಿಟ್ಟವ್ರೆ, ಸೊ ಉಳಿತಾಯ ಮಾಡ್ತಾವ್ರಿ ಇವರು ಎಲ್ಲ ಕಟ್ಕೊಂಡು ಅಂತವ್ರೆ. ಅಲ್ಲ, ಸಾಲಗಳಿರೋವು ನಾವು ಕಟ್ತಾ ಹೋಗ್ತಿದ್ದೇವೆ ಅಷ್ಟೇ. ಉಳಿತಾಯ
ನೀನು ತಗೊಂತೀಯ? ತಗೊಂಡ್ ಬಾ ಬೇಗ. ಹಾಂ, ಈ ಕಡೆ ತೋರಿಸಿ. ಉಳಿತಾಯ ಅಂದ್ರೆ ಈ ಮಂತಿಂದ ಒಂದು ಸ್ವಲ್ಪ ಐಡಿಯಾ ಉಪಯೋಗಿಸಿದೀವಿ. ಅಂದ್ರೆ ಸ್ವಲ್ಪ ರಿಸ್ಕ್ ತಗೊಂಡು ಇನ್ನೊಂದು ಸ್ವಲ್ಪ ನಾವು ನೀನೊಂದು ಚೀಟಿ ಹಾಕು ನಾನೊಂದು ಚೀಟಿ ಹಾಕ್ತೀನಿ ಅಂತಂದು ಹೇಳಿದೀನಿ ನಮ್ಮ ಮನೆಯವ್ರಿಗೆ. ಸೊ ನಂದು ಬಂದ್ಬಿಟ್ಟು 2,500, ಇವರು ನಮ್ಮ ಮನೆಯವ್ರಿಗೆ ಬಂದ್ಬಿಟ್ಟು 10,000. ಇಷ್ಟಾದ್ರೂ ಉಳಿಸ್ಕೊಂತ ಬಂದ್ರೆ ಮಂತ್ಲಿ ಏನೋ ಒಂದಕ್ಕಾಗುತ್ತೆ. ನಾವು ಆದಷ್ಟು ಅಕೌಂಟಲ್ಲಿ ಇಟ್ಕೊಂತೀವಿ ಬಿಡು ಉಳಿಸ್ತೀವಿ, ಮನೆಯಲ್ಲಿ ಬಚ್ಚಿಟ್ಕೊಂತೀವಿ ಬಿಡು ಉಳಿಸ್ತೀವಿ ಅಮೌಂಟ್ ಅಂದ್ರೆ ನಿಜವಾಗ್ಲೂ ಇರಲ್ಲ. ಏನಾದ್ರೂ ಒಂದು ಬಂದೇ ಬರುತ್ತೆ. ಹಾಗಾಗಿ ಚೀಟಿಗಳಾದ್ರೆ ನಾವು ಕಟ್ಬಿಡ್ತೀವಲ್ಲ, ಮತ್ತೆ ತಗೊಳಕ್ಕೆ ನಮ್ಗೆ ಆಗಲ್ಲ. ಸೊ ಹಂಗಾಗಿ ಈ ಮಂತಿಂದ ಈ ಪ್ಲಾನ್ ಮಾಡಿದೀವಿ. ಸೊ ನೀವು ಅಷ್ಟೇನೆ ಏನಾದ್ರೂ ಈ ರೀತಿ ಹಣ ಉಳಿತಾಯ ಮಾಡ್ಬೇಕು ಅಂದ್ರೆ ಬ್ಯಾಂಕಲ್ಲಿ ಇಟ್ಕೊಂಡಿದೀವಿ, ಅಕೌಂಟಲ್ಲಿ, ಮನೆಯಲ್ಲಿ ಇಟ್ಕೊಂಡಿದೀವಿ, ಬೀರೋಲಿ ಅಂದ್ರೆ ಇರಲ್ಲ, ಅದು ಏನಕ್ಕಾದ್ರೂ ಒಂದಕ್ಕೆ ಹೋಗುತ್ತೆ. ಈ ರೀತಿ ಚೀಟಿಗಳು ಹಾಕೊಳ್ರಿ. ಊರಲ್ಲಿ ನಮ್ಮ ಕೇರವ್ರ ಹತ್ರ ಹೇಳ್ತಾ ಇರೋದು. ಸೊ ಇಲ್ಲಂದ್ರಲ್ಲೇ ಹಾಕ್ಬಿಟ್ವಿ, ನಿಮ್ಮ ಮಾತು ಕೇಳಿ ಹೋಯ್ತು ಅಮೌಂಟ್ ಅಂತ ಆಮೇಲೆ ಅದ್ಮೇಲೆ ಬಂದಿರಾ. ಸೊ ನಿಮ್ಮ ಊರಲ್ಲಿ ನಿಮ್ಗೆ ನಂಬಿಕೆ ಇರೋ ಅಂತ ಮನುಷ್ಯರ ಹತ್ರ ಸ್ವಲ್ಪ ಚೀಟಿಗಳೆಲ್ಲ ಹಾಕೊಂಡು ಹಣ ಉಳಿತಾಯ ಮಾಡ್ಕೋಬಹುದು. ನಾನು ಈ ಮಂತಿಂದ ನೆಕ್ಸ್ಟ್ ಮಂತ್ ಜನವರಿಯಿಂದ ಹಾಕ್ತಿದೀವಿ. ಸೊ ನಾವೆಷ್ಟು ಉಳಿತಾಯ ಮಾಡ್ತೀವಿ 1 ಇಯರ್ಗೆ ಇಲ್ಲ 10 ಮಂತ್ಸ್ಗೆ ಅಂತಂದು ನಾನು ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇನ್ಮೇಲೆ ಮಂತ್ಲಿ ನಮ್ಮ ಖರ್ಚು ಎಷ್ಟು ಬರುತ್ತೆ, ನಾವೆಷ್ಟು ಉಳಿತಾಯ ಮಾಡ್ತಿದೀವಿ, ಎಷ್ಟು ಕಟ್ತಾ ಇದೀವಿ, ಎಷ್ಟು ದುಡಿತಿದೀವಿ ಅನ್ನೋದೆಲ್ಲನೂ ನಿಮ್ಮ ಜೊತೆ ಮಂತ್ಲಿ ಒನ್ಸ್ ನಾನು ಇನ್ನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ, ವಿಡಿಯೋ ನೋಡ್ತಾ ಇರಿ. ಹಾಂ, ನನಗೆ ಬೇಡ ತಿನ್ರಪ್ಪ ನೀವು. ಎರಡೇ ನೀವೇ ಅಲ್ಲ. ಮತ್ತೆ ನಿನ್ಗೆ ಯಾರು ಹೇಳಿದ್ರು? ನೀನು 20 ರೂಪಾಯಿ ತಗೊಂಡಿದ್ದ. ಇಲ್ಲಿ ತಿನ್ನಪ್ಪ ಸಾಕು, ನನ್ಗೇನು ಬೇಡ. ನನ್ಗೊಂದು ಕೊಡ ಆಮ್ಗೆ ಕೊಟ್ಟು ನೀನು ಇನ್ನೊಂದು ತಗೋಬೋಗು. ಬೇಡ, ನನಗೆ ಅಷ್ಟೊಂದು ತಿಂಬಲ್ಲ. ಒಂದೊಂದು ಪೀಸ್ ಕೊಡ್ರಿ ಸಾಕು, ಒಂದೊಂದು ಪೀಸ್ ಕೊಡ್ರಿ. ಕೊಡ, ಕೈಯಕ್ಕೆ ಕೊಡ ಒಂದು. ಒಂದು ಈರುಳ್ಳಿ ಹಾಕೋ. ನಿಮ್ಮಪ್ಪನ ಗಂಟೆನ ಹೋಗಲ್ಲ. ಒಂದು ಈರುಳ್ಳಿ ಹಾಕಲ್ಲ. ಈ ಹೋಬಾ.